ಮಗಳ ಜೊತೆಗೆ ಹೊಸ ಯುಗಾದಿ. ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಇನ್ನೂ ಗೊತ್ತಿಲ್ಲ. ಈಗ ಒಂದಷ್ಟು ಪ್ರಮೋಷನ್ಸ್ಗಳು ಒಂದೆರಡು ಕೆಲಸ ಇತ್ತು, ಅದು ಮುಗಿಸ್ಬಿಟ್ಟು ಈಗ ಇನ್ನೇನು ಪ್ಲಾನ್ ಮಾಡಿದಾರೆ ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ಅಂದ್ರೆ ಪ್ಲಾನಿಂಗ್ ಫುಲ್ ಮೇಡಮ್ದೆ, ಮಿಲನ ಮೇಡಮ್. ಹೌದು, ಈಗ ನಾವು ನೆನ್ನೆ ಬಂದಿರೋದು ಶ್ರೀಲಂಕಾದಿಂದ. ಸೊ ಒಂದು ವಾರ ಆಚೆ ಇದ್ವಲ್ಲ, ಸೊ ಮತ್ತೆ ಇಲ್ಲೊಂದಷ್ಟು ಕೆಲಸಗಳು ಮಿಕ್ಕಿದೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು ಈಗ. ಮಗಳಿಗೆ ಪ್ರೀತಿಯಿಂದ ಏನಂತ ಕರೀತಾರೆ ಡಾರ್ಲಿಂಗ್ ಕೃಷ್ಣ ಅವರು? ಪರಿ ಪರಿ ಅಂತಾರೆ ಅಷ್ಟೇ. ಇಬ್ಬರು ಪರಿ ಪರಿ ಅಂತ ಕರೀರ. ಯಾಕಂದ್ರೆ ನಾವು ಇಟ್ಟಿರೋದೇ ಚಿಕ್ಕ ಹೆಸರಲ್ಲ. ಸೊ ಜನರಲ್ ಏನಾಗುತ್ತೆ ಅಂದರೆ, ಈಗ ಒಂದು ಮೂರು ಲೀಟ್ರು 4 ಲೀಟ್ರದ್ದು ಏನಾದ್ರು ಇಟ್ಟರೆ ಅದನ್ನು ಕಟ್ ಮಾಡ್ತೀವಿ. ಆಲ್ರೆಡಿ ಇಟ್ಟಿರೋದೇ 2 ಲೀಟ್ರಲ್ಲ. ಸೊ ಪರಿ ಅಂತ ಸಿಂಪಲ್, ಅದನ್ನು ಕಟ್ ಮಾಡೋಕ್ಕಾಗಲ್ಲ. ಮಗಳು ಡಾರ್ಲಿಂಗ್ ಕೃಷ್ಣ ಅವ್ರ ತರ ಇದ್ ಮಾಡ್ತಾರ, ಲೈಕ್ ಮಿಲನ ಅವ್ರ ತರ ಇರ್ತಾರ? ಅಮ್ಮನ ಮಗಳ ಅಪ್ಪನ ಮಗಳ ಅಂತ? ಈಗ ಇನ್ನೂ ತುಂಬ ಚಿಕ್ಕದಲ್ಲ, ಗೊತ್ತಾಗಲ್ಲ. ಇಲ್ಲ ಅಂದರೆ ಮಿಲನ ಕಂಡ್ರೆ ಜಾಸ್ತಿ ಅಟ್ಯಾಚ್ಮೆಂಟು. ಅದಾದಮೇಲೆ ಸೆಕೆಂಡ್ ನಾವು ಬರ್ತೀವಿ. ನೋಡೋಣ ಮುಂದಕ್ಕೆ ಯಾವಾಗಲೂ ಹೇಳ್ತಾರೆ ಹೆಣ್ಮಕ್ಳು ಅಪ್ಪನಿಗೆ ಜಾಸ್ತಿ ಇಷ್ಟಪಡ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಅಲ್ಲಿ ನಾನು ಕಳೆದ ಬಾರಿ ಇಂಟರ್ವ್ಯೂ ಮಾಡಿದಾಗ್ಲೂ ಸಹ ಹೇಳಿದ್ರಿ ಮಗಳಿಗೋಸ್ಕರ ಒಂದು ವೆಯ್ಟ್ ಮಾಡ್ತಿದ್ದೀನಿ, ಅವ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡೋದಕ್ಕೆ. ಸೊ ನೀವು ಅನ್ಕೊಂಡಂಗೆ ಎಲ್ಲ ಲೈಫ್ ಎಲ್ಲ ಅವ್ರ ಜೊತೆ ಆಗಿರ್ಬೋದು, ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀರಾ ಮಗಳ ಜೊತೆ, ಚೆನ್ನಾಗಿ ಸಿಕ್ಕಿರುವಂಥ ಅವಕಾಶಗಳನ್ನ ಯೂಸ್ ಮಾಡ್ಕೊತಿದ್ದೀರಾ ಅಂತ? ಬಿಕಾಸ್ ಯಾಕಂತಂದ್ರೆ ಶೂಟಿಂಗಲ್ಲಿ ಬ್ಯುಸಿ ಇರ್ತೀರಾ, ಕ್ರಿಕೆಟಲ್ಲಿ ಅದು ಇಲ್ಲ ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಿರುವಂಥ ಅವಕಾಶಗಳನ್ನೇ ಯೂಸ್ ಮಾಡ್ಕೊತಿದ್ದೀರಾ ಅಂತ ಟೈಮನ್ನು? ಇಲ್ಲ, ಡೆಫಿನೆಟ್ಲಿ. ನಾನು ಈಗ ಈಗ ನಾನು ಮೊನ್ನೆ ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು ಅಂತಾಗಲೂ 5-6 ಡೇಸ್ ಹೋಗ್ಬೇಕು ಅಂದಾಗ ಬಿಟ್ಟಾಗಿ ಹೋಗೋದು ಅಂತ ಅವನು ಕರ್ಕೊಂಡು ಹೋಗಿದ್ದು. ಸೊ ಆ ರೀತಿ ಜೊತೆಲೇ ಕರ್ಕೊಂಡು ಹೋಗ್ಬಿಡ್ತೀವಿ. ಸೊ ಆಲ್ಮೋಸ್ಟ್ ಈಗ ನಾನು ಶೂಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಎಲ್ಲೂ ಹೊರಗಡೆ ಹೋಗೋದು ಎಲ್ಲ ಕಮ್ಮಿ ನಾನು. ಸೊ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡ್ತೀನಿ. ಸೊ ಪಾಪ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.